ಎಷ್ಟು ಕೆ ಜಿ? ಕೆ ಜಿ 120 ರೂಪಾಯಿ. ಕೂರಿ ನೋಡೋಣ ಈಗ ಹೆಂಗೆ ಕುಯ್ತೀರಾ. ಎಲ್ಲ ಚೆನ್ನಾಗಿದ್ದಾನೆ ಅಕ್ಕ. ಹೋಯ್ತು ಏನು ಅಂಥ ಅಂಟೇನಿಲ್ಲ ಅಲ್ವಾ? ಕಮ್ಮಿ ಕಡಿಮೆ. ಎಲ್ಲ ಬಂದಿದ್ದು ಅದು ಕೆಂಪು ತೊಂಡೆನಾ? ಇವು ಕೆಂಪು ತೊಂಡೆನಾ? ಯಾವ ಕಡೆ ಇದು? ಯಾವ ಕಡೆ ಇದ್ದು? ನಾಗೋಲಿನಾ? ನಾಗೋಲಿಯಲ್ಲಿ ಸಿಗುತ್ತಾ? ಇಳ್ಸೋರು ನೀವೇ ಹೋಗ್ಬೇಕು ಅಲ್ವಾ? ಹಾಂ, ಕಡಿಮೆ ಕಡಿಮೆ. ಯಾವುದು ಅದು 130 ರೂಪಾಯಿ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತುಮಕೂರಲ್ಲಿದ್ದೀನಿ. ಇವತ್ತು ವಿಶೇಷವಾದ ದಿನ, ವಿಶ್ವ ಹಲಸು ದಿನ. ಇವತ್ತು 2026 ತುಮಕೂರು ಜಿಲ್ಲೆ ಈಗಾಗಲೇ ಹಲಸಿಗೆ ತುಂಬ ಪ್ರಸಿದ್ಧವಾಗಿದೆ. ಶಂಕರ ಹಲಸು ಮತ್ತು ಸಿದ್ಧರ ಮಧುಗಿರಿ, ತೋಟಕೆರೆ, ಗೋವಿನಕೆರೆ, ಚೋಳೂರು ಆ ಕಡೆ ಹಲಸಿನ ವ್ಯಾಪಾರ ಜೋರಾಗಿದೆ. ಮತ್ತು ತುಮಕೂರು ಜಿಲ್ಲೆಯಲ್ಲಿ ಅತ್ಯಧಿಕವಾದ ಹಲಸಿನ ಮರಗಳಿದ್ದಾವೆ. ಚೋಳೂರು ಹಲಸಿನ ರಾಜಧಾನಿ ಅನ್ಬೋದು. ಅಲ್ಲಿ ಅನೇಕ ಜನರು ಬರ್ತಾರೆ. ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಚೋಳೂರಿಗೆ ಬರ್ತಾರೆ ಮತ್ತು ಹೊರ ರಾಜ್ಯಕ್ಕೆ ಕೂಡ ಹೋಗುತ್ತೆ. ಈ ತಿಂಗಳವರೆಗೂ ಆಗುತ್ತಲ್ವ? ಜುಲೈವರೆಗೂ ಅಲ್ವಾ? ಜುಲೈವರೆಗೂ ಆಗುತ್ತೆ. ಹಲಸು ದಿನಾಚರಣೆ ಆಗಬೇಕು. ಎಲ್ಲರಿಗೂ ಶುಭಾಶಯಗಳು. ಹಲಸು ತಿನ್ಬೇಕು. ಈ ವರ್ಷದಿಂದ ಉಟ್ಕೊಂಡವ್ರೆ. 25 ವರ್ಷದಿಂದ ಮಾಡ್ತಿದ್ದೆ. ಈ ವರ್ಷ ಶತ್ರುಗಳು ಓಡಾಡೋದು ಲೆಕ್ಕ ಅಲ್ಲ, ವ್ಯವಹಾರ ಮಾಡೋದು. ಇಲ್ಲ ಕಸ್ಟಮರ್ ಬಂದ್ರು ಬಿಡಿ. ಗೊತ್ತಾಯ್ತು ಹೇಳಿ. ಅವರು ಸ್ಕೂಲ್ ಬಸ್ ಡ್ರೈವರು. ಗೊತ್ತೇಳಿ. ಸ್ನೇಹಿತರೆ, ವಿಶ್ವ ಹಲಸು ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು. ಹಲಸು ತಿನ್ನಬೇಕು. ನಮ್ಮ ತಿಂಗಳು ತಪ್ಪಿನ ತಿಂಗಳು ಸಿಗುತ್ತೆ. ಇವತ್ತು ವಿಶ್ವ ಹಲಸು ದಿನಾಚರಣೆ. ಇವತ್ತು 2026. ಇವರ ಬನ್ನಿ, ನಾನು ಬರ್ತೀನಿ ಚೋಳೂರಿಗೆ. ನಾನು ಬರ್ತೀನಿ ಬನ್ನಿ ಸರ್. ಭಾಳ ದಿನ ಆಯ್ತು ಹೋಗಿಲ್ಲ ಅಲ್ಲಿಗೆ. ಮಹಾಜನಿ ಫೋನ್ ಮಾಡ್ತಿದ್ದಾರೆ. ನಾನು ಹೋದ ವಾರದಿಂದ ಹೋಗ್ತಾ ಇದ್ದೀನಲ್ಲ ಚೋಳೂರಿಗೆ. ಹಾಂ.
ಸೀಸನ್ ಪರವಾಗಿಲ್ಲ ಈ ವರ್ಷ ಸೀಸನ್ ಅಲ್ವಾ? ಕಾಯಿ ಚೆನ್ನಾಗಿ ಬಂದೈತಿ ಸರ್. ಹಲಸು ಈ ವರ್ಷದ ಸೀಸನ್ ಪರವಾಗಿಲ್ಲ. ಚೋಳೂರಾಗಿ ಇನ್ನೂ ಜಾಸ್ತಿ ಆಗೈತಿ ಸರ್. ಆಮೇಲೆ ಹೊರ ರಾಜ್ಯದವ್ರು ಬರ್ತಾರಲ್ವಾ, ಅಲ್ಲಿ ಗಿರಾಕಿಗಳು ಜಾಸ್ತಿ ಇದಾರೆ, ಅಲ್ಲಿ ಗಿರಾಕಿಗಳು ಜಾಸ್ತಿ ಇದ್ದಾರೆ. ಈ ಸತಿ ಕಾಯಿ ಜಾಸ್ತಿ ಬಂದಿತ್ತು, ತಾಣರು ಜಾಸ್ತಿ ಇತ್ತು. ಒಳ್ಳೆ ಹಲಸು ಸಿಕ್ಕಿದೆ, ವ್ಯಾಪಾರ ಆಗುತ್ತೆ ಅಲ್ಲಿ. ಹೌದು. ದಾವಣಗೆರೆಯವರು, ತೆಲಂಗಾಣ, ಆಂಧ್ರ, ಆಮೇಲೆ ಬಿಜಾಪುರದವರು ಬಂದಿರೋ ಒಂದು 4-5 ಜನ, ಗೋವಾದಿಂದ ಬಂದಿದ್ರು ಒಂದ್ಸಲಿ, ಉಡುಪಿಯಿಂದ ಒಂದ್ಸಲಿ. ಸರ್ ಇನ್ನೂ ಊಟ ಇಲ್ಲ. ಇಲ್ಲ, ನಮ್ಮ ಫ್ರೆಂಡ್ಸ್ ಒಬ್ರು ಬರಬೇಕು, ಅವರು ಮನೆಗೆ ಹೋಗಿ ಬರ್ತೀನಿ ಅಂದರು. ಅದಕ್ಕೆ ಅಂದರೆ ಈ ವಾರದ ಅಷ್ಟು ಹಣ್ಣು ಬಂದಿರ್ಲಿಲ್ವೇನೋ ಅನ್ಸುತ್ತೆ ಸಲ ಅಲ್ವಾ? ಅಷ್ಟೊಂದು ಸಖತ್ತ ಬಂದೈತಿ ಸರ್. ಹೌದಲ್ಲ.